Hello everyone. Throttle with Brothers ಗೆ ತಿರ್ಗಾ ವೆಲ್ಕಮ್. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವತ್ತೇನು ಟಾಪಿಕ್ ಏನಿಲ್ಲ ಮಾತಾಡೋದು, ಜಸ್ಟ್ ಆಚೆ ಬಂದಿದ್ದೀನಿ ಅಂತ ವಿಡಿಯೋ ಮಾಡ್ತಾ ಇರೋದು. ಮಾತಾಡ್ತಾ ನಾವು ಬಂದರೆ ಟಾಪಿಕ್ಕು ವಿ ಕ್ಯಾನ್ ಸ್ಪೀಕ್ ಅಬೌಟ್ ಇಟ್. Now that I recollect, I wanted to speak about safety gear in general. I know not the right time to speak about it given that I'm not wearing any gloves or riding gear. ಇಲ್ಲೇ ಸುತ್ತಮುತ್ತ ಹೋಗ್ತಾ ಇದ್ದೀವಿ ಅಂತ ನಾನು ಸದ್ಯಕ್ಕೆ ಹಾಕಿರಲಿಲ್ಲ. ಐ ನೋ ಇಟ್ಸ್ ಹಿಪೋಕ್ರಿಟಿಕಲ್, ಬಟ್ ಡ್ಯೂ ಟು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಅಷ್ಟೇ. ಇವಾಗಲೂ ನೀವು ನೋಡ್ದಂಗೆ ಗಾಡಿಗೆ ಅಡ್ಡ ಬಂದಿದ್ದು ಮುಂದ್ಗಡೆ ಇರೋರಿಗೆ, ಸಮ್ ಪೆಡೆಸ್ಟ್ರಿಯನ್. ಇದು ಬೆಂಗಳೂರಲ್ಲಿ ಗಾಡಿ ಓಡಿಸೋದು ಸರ್ವೈವಲ್ ರನ್ ಆಗಿಬಿಟ್ಟಿದೆ, ಟೆಂಪಲ್ ರನ್ ಥರ. ಟೆಂಪಲ್ ರನ್ ಆ ಥರ. ಸೊ ಎನಿವೇಸ್, ಇದು ಹೋದ ವಾರ ವಾಟ್ ಹ್ಯಾಪೆಂಡ್ ಇಸ್, ನಾನು NS400 ಓಡಿಸ್ತಾ ಇದ್ದೆ. ನಾನು ಒಂದು ತಮ್ಮ ಇದ್ವಿ. ಐ ವಾಸ್ ರೈಡಿಂಗ್, ಹಿ ವಾಸ್ ದ ಪಿಲಿಯನ್. ಆವಾಗ ಕಾಲಿಗೆ ತುಂಬಾ ಲೀನೇನು ಮಾಡಿರಲಿಲ್ಲ ನಾನು ಬೈಕಲ್ಲಿ, ಕ್ಯಾಮ್ರಾ ಇರಲಿಲ್ಲ, ಬಟ್ ಕಾಲಿಗೇನೋ ಹೊಡೀತು. ಇದು ಮೇಕ್ರಿ ಸರ್ಕಲ್ ಹತ್ರ ಇದು ಪಾದಕ್ಕೆ ರಾದರ್. ಅದು ಹೆಂಗೆ ಎಷ್ಟು ಹೊಡೀತು ಅಂದರೆ, ಇಟ್ ವಾಸ್ ದ ಇಂಪ್ಯಾಕ್ಟ್ ಥ್ರೂ ಮೈ ಲೆಗ್ ಬ್ಯಾಕ್ವರ್ಡ್. ನನ್ನ ಪಾದಕ್ಕೆ ಹಂಗೆ ಹೊಡೀತು. ಅದು ನನ್ನ ಕಾಲು ಹೋಗ್ಬಿಟ್ಟು ನನ್ನ ತಮ್ಮ ಹಿಂದೆ ಕೂತಿರೋ ಒಂದು ಪಾದಕ್ಕೆ ಹೊಡೀತು. ಆ ಫೋರ್ಸಲ್ಲಿ ಬಿತ್ತು. ಜಾಸ್ತಿ ಏಟೇನಾಗಿಲ್ಲ, ಆದರೆ ಸ್ಟಿಲ್ ದಟ್ ಶೋಸ್ ಅಕಸ್ಮಾತಾಗಿ ಏನಾರು ಸಮಥಿಂಗ್ ಶಾರ್ಪ್ ಏನಾರು ಇದ್ದರೆ, ರಾದರ್ ಲೆಟ್ಸ್ ಸಿ, ಇಟ್ ವುಡ್ ಹ್ಯಾವ್ ಹರ್ಟ್ ಮೈ ಫುಟ್ ಬ್ಯಾಡ್ಲಿ. ಸರಿಯಾಗಿ ಬಿದ್ದಿರ್ತೈತೆ ಏಟು. ಸೊ ಇಂಪಾರ್ಟೆನ್ಸ್ ಆಫ್ ರೈಡಿಂಗ್ ಬೂಟ್ಸ್ ಒನ್. ಆ್ಯಂಡ್ ಕಾಣುತ್ತಾ ಗೊತ್ತಿಲ್ಲ, ಸ್ಕಾರ್ಸ್ ಆನ್ ಮೈ ನಕಲ್ಸ್. ಅದು 2018 ಹೊಸದಾಗೆ ನಮ್ಮ ತಂದೆಯವರು RC390 ತೊಗೊಂಡಿದ್ರು. ನಾನು ಸುಮ್ಮನೆ ಇರೋಕ್ಕಾಗಿಲ್ಲದೆ ದೊಡ್ಡದಾಗೆ ಎತ್ಕೊಂಡು ಹೋದೆ ಬೈಕ್ನ ಆಚೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಸರ್ವಿಸ್ ರೋಡಲ್ಲಿ ಐ ವಾಸ್ ಇಟ್ ಕನ್ಸಿಡರಬಲ್ ಸ್ಪೀಡಲ್ಲಿದ್ದೆ. ಸರ್ವಿಸ್ ರೋಡಲ್ಲಿ ಇದ್ದಿದ್ದು ಲೇಡಿ, ಶೀ ಜಂಪ್ಡ್ ಆನ್ ಟು ದ ಮೇನ್ ರೋಡ್. ಅದು ಸರಿಯಾಗಿ ಬಿತ್ತು. ಗಾಡಿ ಸೈಡ್ ಮಿರರ್ಗೆ ಅವಳು ಹೊಡೆದು ಕೊನೆಗೆ ನಾನು ಬಿದ್ದು ನನ್ನ ಕೈಗೆ ಏಟಾಗಿ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಅಂದರೆ ಅವತ್ತು ಗೋವಿಂದ. ಇಂಪಾರ್ಟೆನ್ಸ್ ಆಫ್ ರೈಡಿಂಗ್ ಗ್ಲವ್ಸ್ ಆ್ಯಂಡ್ ಹೆಲ್ಮೆಟ್. ಅದು ಟಾಪಿಕ್ ಏನು ಇಲ್ಲ ಅಂತ ಹೇಳಿದೆ, ಇದು ಜ್ಞಾಪಕ ಬಂತು. ಗಿವನ್ ಹೌ ಆರ್ ಬೆಂಗಳೂರು ಟ್ರಾಫಿಕ್ ಈಸ್ ಗ್ರೋಯಿಂಗ್ ಡೇ ಬೈ ಡೇ, ಜನರು ಓಡಿಸೋ ರೀತಿ, ರೂಲ್ಸ್ ಫಾಲೋ ಮಾಡಲ್ಲ ಯಾರೂ. ನಾನು 100% ಎವ್ರಿ ಟೈಮ್ ಮಾಡ್ತೀನಿ ಅಂತ ಹೇಳ್ತಾ ಇರೋದಲ್ಲ, ಬಟ್ ಯು ನೋ ದ ಡ್ರಿಲ್. ಇಟ್ಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಟಫರ್ ಟು ನ್ಯಾವಿಗೇಟ್ ದ ಸ್ಟ್ರೀಟ್ಸ್, ಎಸ್ಪೆಷಲಿ ಆ್ಯಸ್ ಅ ರೈಡರ್. ಆ್ಯಂಡ್ ಮೀ, ಐ ರೈಡ್ ಕಾರ್ ಆ್ಯಂಡ್ ಬೈಕ್ಸ್ ರೆಗ್ಯುಲರ್ಲಿ. ಎರಡೂ ಓಡಿಸ್ತೀನಿ. ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಸೈಕಲು ರೆಗ್ಯುಲರಾಗಿ ಓಡಿಸ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೇಫ್ಟಿ. ಐ ವುಡ್ ಸೇ ಗಾಡಿ ಎನ್ಕ್ಯಾಪ್ ರೇಟಿಂಗೂ ಇಂಪಾರ್ಟೆಂಟ್ ಅಂತ ಕಾರಿಂದು, ಬಟ್ ದಟ್ ಈಸ್ ಫಾರ್ ಅನದರ್ ವಿಡಿಯೋ. ರೈಡಿಂಗ್ ಗೇರ್ಸ್, ಇಟ್ ಕ್ಯಾನ್ ಬಿ ಓವರಾಲ್, ಇಟ್ ಕ್ಯಾನ್ ಬಿ ಅ ಕಾಸ್ಟ್ಲಿ ಅಫೇರ್, but it is not, it's worth the cost given how much it can protect you, protecting you in turn protecting the well-being of your family members. So I don't mind paying money for riding gears. ಇದು ನಾಟ್ ದಟ್ ಎಲ್ಲ ಇದೆ ನನ್ನ ಹತ್ರ ಅಂತ. ನಾನು ಸದ್ಯಕ್ಕೆ ನನ್ನ ಹತ್ರ ಇರೋದು ಗ್ಲವ್ಸು ಮತ್ತು ಜಾಕೆಟ್ ಎರಡೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಪೇ ಮಾಡಬೇಕು, ಬೈ ಮಾಡಬೇಕು. ನಿಮ್ಗಳ ಒಪಿನಿಯನ್ನು ಏನು ಅನ್ಸುತ್ತೆ ರೈಡಿಂಗ್ ಗೇರ್ಗಳ ಬಗ್ಗೆ ಎಲ್ಲ ಪುಟ್ ಇಟ್ ಡೌನ್ ಇನ್ ದ ಕಾಮೆಂಟ್ಸ್.
ಸೊ ಅಷ್ಟೇ, ಜಾಸ್ತಿ ಏನಿಲ್ಲ. ಜಸ್ಟ್ ಟು ಪುಟ್ ಔಟ್ ಮೈ ಥಾಟ್ಸ್ ಟುಡೇ ಐ ಪುಟ್ ಆನ್ ದ ಕ್ಯಾಮ್ರಾ. ಬಟ್ ಕ್ಯಾಮ್ರಾ ಜನರಲಿ ಇಟ್ ಆಲ್ಸೋ ಪ್ಲೇಸ್ ಲೈಕ್ ಅ ಡ್ಯಾಶ್ ಕ್ಯಾಮ್ ಫಾರ್ ಬೈಕ್ ರೈಡರ್ಸ್. ಯಾಕಂದರೆ ಇಟ್ಸ್ ಈಸಿ ಟು ಅಸ್ಯೂಮ್ ದ ಬೈಕರ್ ಇಸ್ ಎಟ್ ಫಾಲ್ಟ್ ಎವ್ರಿ ಟೈಮ್ ಎನಿಥಿಂಗ್ ಹ್ಯಾಪನ್ಸ್ ಆನ್ ದ ರೋಡ್. ಇವಾಗ ಲೆಚ್ಚೆ ನಾನು ಕಾರ್ ಓಡಿಸ್ತಾ ಇದ್ದೀನಿ, ನಾನು ಬೈಕರ್ನ ಟಚ್ ಮಾಡಿಬಿಟ್ಟು ಬೈಕರ್ ಬಿದ್ದ. ಅಲ್ಲಿ ಜಾಸ್ತಿ ಬೈಕರ್ಸ್ ಏನಾರು ಇದ್ದರೆ ಕಾರು ತಪ್ಪು ಗೊತ್ತಾಗತ್ತೆ. ಅಕಸ್ಮಾತಾಗಿ ಸುತ್ತಮುತ್ತ ಬೈಕರ್ಸ್ ಇಲ್ಲ ಅಂದರೆ ದೇ ವಿಲ್ ಡೈರೆಕ್ಟ್ಲಿ ಪುಟ್ ದ ಫಾಲ್ಟ್ ಆನ್ ದ ಬೈಕರ್ ಹಿಮ್ಸೆಲ್ಫ್. ಸಿನ್ಸ್ ಲೈಕ್ ಐ ಮೆನ್ಷನ್, ನಾನು ಎರಡೂ ಓಡಿಸ್ತೀನಿ ರೆಗ್ಯುಲರಾಗಿ. ಇಬ್ರದ್ದು ಕಷ್ಟ ಅರ್ಥ ಆಗತ್ತೆ ನನಗೆ. ಬೈಕ್ ಓಡಿಸೋವಾಗ ಕಷ್ಟ, ಕಾರ್ ಓಡಿಸೋವಾಗ ಕಷ್ಟ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ಆಲ್ಸೋ ನೌ ದಟ್ ಐ ವಾಸ್ ಥಿಂಕಿಂಗ್ ಅಬೌಟ್ our page itself, ನಮ್ಮ ಪೇಜ್ ಬಗ್ಗೆನೇ ಥ್ರಾಟಲ್ ವಿತ್ ಬ್ರದರ್ಸು. ಇಟ್ ಈಸ್ ಅಬೌಟ್ ಬ್ರದರ್ಹುಡ್ ಇನ್ ಜನರಲ್. ಈಗ ಐ ವುಡ್ ಸೇ ಹ್ಯಾವಿಂಗ್ ಅ ಸಿಬ್ಲಿಂಗ್ ಈಸ್ ಅ ಗಿಫ್ಟ್ which most of us do not understand or respect. Easy to jump, but I would avoid doing it. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ಇದೆ ಹಿಂದ್ಗಡೆ ಅದು ಫುಟ್ಪಾತ್, ಇದು ಜೆಬ್ರಾ ಕ್ರಾಸಿಂಗ್ ಇತ್ತು ಮುಂಚೆ. ಐ ಡೋಂಟ್ ನೋ ರೂಲ್ಸ್ ಬಗ್ಗೆ ಇವಾಗ ತಾನೇ ಮಾತಾಡ್ತಾ ಇದ್ದೆ. ಸೊ ಲೈಕ್ ಐ ವಾಸ್ ಸೇಯಿಂಗ್, ಅಣ್ಣ ತಮ್ಮಂದರು, ಬ್ರದರ್ಸ್ ಸಿಸ್ಟರ್ಸ್ ಜಗಳಗಳು ಆಗೇ ಆಗುತ್ತೆ. ಯು ನೀಡ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್ ವಿತ್ ಇಟ್. ದೇ ವಿಲ್ ಸಪೋರ್ಟ್ ಯು, ಯು ವಿಲ್ ಸಪೋರ್ಟ್ ದೆಮ್, ಆ್ಯಂಡ್ ದ್ಯಾಟ್ ಈಸ್ ಇಟ್. ಇಟ್ ಈಸ್ ಅ ಗಿಫ್ಟ್ ಟು ಹ್ಯಾವ್ ಸಿಬ್ಲಿಂಗ್. ನನಗೆ ನನ್ನ ತಂದೆ ತಾಯಿ ಕೊಟ್ಟಿದ್ದು ಗ್ರೇಟೆಸ್ಟ್ ಗಿಫ್ಟ್ ಏನು ಅಂತ ಯಾರು ಕೇಳಂಗಿದ್ರೆ ನಾನು ಐ ವಿಲ್ ಡೈರೆಕ್ಟ್ಲಿ ಪಾಯಿಂಟ್ ಎಟ್ ಮೈ ಯಂಗರ್ ಬ್ರದರ್, ನನ್ನ ತಮ್ಮ. ದ ಗ್ರೇಟೆಸ್ಟ್ ಗಿಫ್ಟ್ ಮೈ ಪೇರೆಂಟ್ಸ್ ಎವರ್ ಗೇವ್ ಮಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. They can be irritating, yes. They are bulldozers, yes. But they are the best. And ಇವನು ಇದು ಕಂಟೆಂಟ್ಗೆ ಅಂತ ಮಾಡ್ತಾ ಇರೋದಲ್ಲ, ಯಾವಾಗಲೂ ಹಿಂಗೆ ಇವನು. ಹಾಂ, ಇವಾಗ ಮಾಡ್ತಾಯಿನಿ. ಸೊ ನಮ್ಮ ಸೆಟಪ್ ಬಗ್ಗೆ ಮಾತಾಡೋಂಗಿದ್ರೆ, ವಿ ಆರ್ ಯೂಸಿಂಗ್ ದ DJI Osmo Action 4 with the DJI Mini mic. You ask me if it's worth the investment? I do not know yet, but quality of it is it seems very good, especially the camera. So ರೋಡಲ್ಲಿ ಏನಾರು ಆಗತ್ತೆ ಅಂತಲ್ಲ, ಏನಾರು ಆದ್ರೂ ಯು ವಿಲ್ ಹ್ಯಾವ್ ಅ ವಿಡಿಯೋ ಟು ಶೋ ಯುವರ್ ಇನ್ನೋಸೆನ್ಸ್. ಇಫ್ ನಾಟ್ ಎಸ್ ಕಂಟೆಂಟ್ ಕ್ರಿಯೇಟರ್ಸ್, ಸೇಫ್ಟಿಗೋಸ್ಕರ ಯೂಸ್ ಮಾಡ್ಬೋದು ಆ್ಯಕ್ಷನ್ ಕ್ಯಾಮ್ಗಳನ್ನ. ಅಷ್ಟೇ ಸದ್ಯಕ್ಕೇನು ಮಾತು ಇನ್ನೊಂದೇನು ಇರಲಿಲ್ಲ. ಜಸ್ಟ್ ಫಾರ್ ಸ್ಪೀಕಿಂಗ್ ಟು ಯು ಗೈಸ್ ಈ ವಿಡಿಯೋ ಮಾಡ್ತಾ ಇರೋದು. We will meet again. Until then, sit tight. We are coming up with another video next week. 2 videos per week anta nodona. Until then, see you again. Bye bye. Sarapakara